ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ತುಂಬ ದಿನ ಆದಮೇಲೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ನಾನು ಏನಕ್ಕಪ್ಪ ಎಷ್ಟು ದಿನ ಬ್ಲಾಗ್ ಮಾಡಿರಲಿಲ್ಲ ಅಂದರೆ ನನ್ನ ಚಾನಲ್ ಬಂದುಬಿಟ್ಟು ವಿಡಿಯೋ ಓಡ್ತಾ ಇಲ್ಲ, ಲೈಕ್ಸು ಬರ್ತಾ ಇಲ್ಲ, ವ್ಯೂಸು ಬರ್ತಾ ಇಲ್ಲ. ಆದ ಕಾರಣ ನಾನು ಸ್ವಲ್ಪ ದಿನ ವಿಡಿಯೋ ಮಾಡೋದನ್ನ ಸ್ಟಾಪ್ ಮಾಡಿದ್ದೆ ಗೈಸ್. ಮತ್ತು ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಕ್ಕಪ್ಪ ಅಂದರೆ ನಮ್ಮ ತಮ್ಮನಿಗೆ ಹುಷಾರಿರಲಿಲ್ಲ ಅಂದ್ಬಿಟ್ಟು ನಾಯಕನಹಟ್ಟಿ ತಿಪ್ಪೇಸ್ವಾಮಿಗೆ ಹೋಗ್ತಾ ಇದ್ದೀವಿ. ನಿಮ್ಮೆಲ್ಲರ ಸಪೋರ್ಟ್ ಇರಲೇಬೇಕು ಗೈಸ್. ಏನಕ್ಕಪ್ಪ ಅಂದರೆ ನನಗೆ ವ್ಯೂಸು ಲೈಕ್ಸು ಬರಬೇಕಂದ್ರೆ ನಿಮ್ಮ ಸಪೋರ್ಟ್ ಇರಲೇಬೇಕು. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಗೈಸ್. ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ನಾವೆಲ್ಲ ಫ್ಯಾಮಿಲಿ ಎಲ್ಲ ಸೇರ್ಕೊಂಡ್ಬಿಟ್ಟು ಟ್ಯಾಕ್ರಿ ಮಾಡಿಕೊಂಡು ತಿಪ್ಪೇಸ್ವಾಮಿಗೆ ಹೋಗ್ತಾ ಇದ್ವಿ, ನಾಯಕನಹಟ್ಟಿ ತಿಪ್ಪೇಸ್ವಾಮಿಗೆ. ನಾನು ಹೋಗ್ತಾ ಇರೋದು ಆಫ್ಟರ್ ಫಸ್ಟ್ ಟೈಮ್ ಹೋಗ್ತಾ ಇರೋದು. ನಮ್ಮ ಮನೇಲಿ ಎಲ್ಲರೂ 3 ವರ್ಷದಿಂದನೂ ಹೋಗ್ತಾ ಇದ್ದಾರೆ ಟ್ಯಾಕ್ರಿ ಮಾಡಿಕೊಂಡು. ನನಗೆ ಹೋಗೋಕ್ಕಾಗಿರಲಿಲ್ಲ ಅಂದ್ಬಿಟ್ಟು ನಾನು ಈ ವರ್ಷ ಹೋಗಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಬಿಟ್ಟು ಕೆಲಸಕ್ಕೆ ರಜೆ ಹಾಕ್ಬಿಟ್ಟು ಹೋಗ್ತಾ ಇದ್ದೀನಿ ಗೈಸ್. ಹೋಗ್ತಾ ಹೋಗ್ತಾ ನೋಡ್ತಾ ಇರ್ಬೋದು, ಇಲ್ಲಿ ಬಂದುಬಿಟ್ಟು ಇದು ಜಗಳೂರಲ್ಲಿ ಹಾಗೆ ಸ್ಟಾಪ್ ಮಾಡಿದ್ವಿ. ಹಾಗೆ ನಮ್ಮ ಅತ್ತೆ ಮತ್ತು ಅಲ್ಲಿ ನಮ್ಮ ಅತ್ತೆ ಮಗಳು ಅವರೆಲ್ಲರೂ ಇದ್ದರು. ನಮ್ಮಮ್ಮ ನಮ್ಮ ಚಿಕ್ಕಮ್ಮ ಅವರೆಲ್ಲರೂ ಬಂದಿದ್ದರು. ನಮ್ಮ ಅತ್ತೆ ಮಗಳು ಇವಳು ಆಯ್ ಮಾಡ್ತಾಯಿದ್ಲು. ನಮ್ಮ ಅಜ್ಜ ಹೂ ಕೊಡಿಸಿದ್ರು ಅಂದ್ಬಿಟ್ಟು ನಮ್ಮ ಅತ್ತೆ ಎಲ್ಲರಿಗೂ ಹೂ ಕೊಡ್ತಾಯಿದ್ರು. ಹಾಗೆ ಇಲ್ಲಿ ನನ್ನ ಮೈದನ ಮತ್ತು ಮೈದನ ಮಗ ಇದ್ದರು, ನಮ್ಮ ಚಿಕ್ಕಮ್ಮ ಅವರೆಲ್ಲರೂ ಬಂದಿದ್ದರು. ಅಲ್ಲೆಲ್ಲ ಹುಡುಗರಿಗೋಸ್ಕರ ತಿನಿಸು ಎಲ್ಲ ತೊಗೊಂಡ್ರು. ಹಾಗೆ ಇಲ್ಲಿ ನಮ್ಮ ಮನೆಯವರು ಹಾಗೆ ಹೋಗ್ತಾಯಿದ್ರು. ಅವ್ರನ್ನೂ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ತಿಂಡಿಗೆ ಟೈಮ್ ಆಗಿತ್ತು, ಹೊಟ್ಟೆ ಹಸಿವಾಗಿತ್ತು ಅಂದ್ಬಿಟ್ಟು ತಿಂಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಆನ್ ದ ವೇ ಅಲ್ಲೇ ಸ್ಟಾಪ್ ಮಾಡಿದ್ವಿ. ಮುಂದೆಗಡೆ ಹೋಗ್ತಾ ಹೋಗ್ತಾ ನಮ್ಮ ತಮ್ಮವರು ನಾವು ಯಾವ ರೀತಿ ಮಾತಾಡಿದ್ದೀವೋ ಅದೇ ರೀತಿ ವಿಡಿಯೋ ಹಾಕಿದ್ದೀನಿ ಗೈಸ್. ನಿಮ್ಗೇನಾದರೂ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ವಿಡಿಯೋ ಹೇಗಿತ್ತು ಒಂದು ಕಮೆಂಟ್ ಮಾಡಿ. ಮುಂದೆಗಡೆ ನಾವೆಲ್ಲ ಹೇಗೆಲ್ಲ ಮಾತಾಡ್ತೀವಿ, ಹೇಗೆಲ್ಲ ಎಂಜಾಯ್ ಮಾಡ್ತೀವಿ ಅಂತ ನೀವೇ ನೋಡ್ಕೊಂಬನ್ನಿ. ಇಲ್ಲಿ ಬಂದುಬಿಟ್ಟು ನಮ್ಮ ತಮ್ಮ ಇದನ್ನು ಉಪ್ಪಿಟ್ಟು ನೀಡ್ತಾ ಇದ್ದ ಗೈಸ್ ಎಲ್ಲರಿಗೂ. ಹಾಗೆ ಅವನದೊಂದು ವಿಡಿಯೋ ಕ್ಯಾಪ್ಚರ್ ತೊಗೊಂಡೆ. ನಾನು ವಿಡಿಯೋ ಮಾಡ್ತಾಯಿದ್ದೀನಿ, ಅವ್ನು ಮಕ್ಕ ಮುಚ್ಕೊಳ್ತಾ ಇದ್ದ. ಹಾಗೆ ಮತ್ತು ಉಪ್ಪಿಟ್ಟು ಅಂತೂ ನೀಡಲೇಬೇಕಾ, ತಿರುಗಲೇಬೇಕಲ್ಲ ಅಂದ್ಬಿಟ್ಟು ವಿಡಿಯೋ ಮಾಡಿಕೊಂಡೆ. ಹಾಗೆ ಇನ್ನೊಬ್ಬ ತಮ್ಮ ಬಂದುಬಿಟ್ಟು ಅಲ್ಲಿ ಪೇಪರ್ ಕೊಡ್ತಾ ಇದ್ದ. ನಾವು ಯಾವ ರೀತಿ ಮಾತಾಡಿದ್ವು ಅದೇ ರೀತಿ ವಿಡಿಯೋನ ಹಾಕಿದೆ ಗೈಸ್ ಯೂಟ್ಯೂಬಲ್ಲಿ. ಇದು 3ನೇ ಸರಿ ನಾನು ಅಪ್ಲೋಡ್ ಮಾಡ್ತಾ ಇರೋದು. ಏನಕ್ಕೆ ಹಿಂಗೆ ಆಗ್ತಾಯಿದೆ ಅಂತಲೇ ಗೊತ್ತಿಲ್ಲ ಗೈಸು, ವಿಡಿಯೋನ ಅಪ್ಲೋಡ್ ಆಗ್ತಾಯಿಲ್ಲ. ಈ 3 ಸರಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರೋದು. ನಾವು ವಾಯ್ಸಲ್ಲಿ ಮಾತಾಡಿರೋದೆಲ್ಲಿ ಅದನ್ನೇನಾದ್ರು ಆ ಥರ ಏನಾದರೂ ತಪ್ಪಾಗಿದ್ದೀನೋ ಏನೋ ಅಂದ್ಬಿಟ್ಟು ಅದನ್ನು ಕೂಡ ಮ್ಯೂಟ್ ಮಾಡಿ ಇವಾಗ ವಾಯ್ಸ್ ಓವರ್ ಕೊಟ್ಟು ಹಾಕ್ತಾಯಿದ್ದೀನಿ. ಇವ್ರು ಬಂದುಬಿಟ್ಟು ನಮ್ಮ ಮಾಮ ನೋಡಿ, ಅವ್ರು ಉಪ್ಪಿನಕಾಯಿನ ಯಾವ ರೀತಿ ನೆಕ್ತಾ ಇದ್ದಾರೆ ಅಂತ. ನನಗೆ ಉಪ್ಪಿನಕಾಯಿ ಅಂದರೆ ಆಗಲ್ಲ, ಅದಕ್ಕೋಸ್ಕರ ನೆಕ್ಕಿ ತೋರಿಸ್ತಾ ಇದ್ದರು. ಹಾಗೆ ಇಲ್ಲೆಲ್ಲ ಟಿಫನ್ ಮಾಡ್ತಾಯಿದ್ರು ಅಂದ್ಬಿಟ್ಟು ಅವ್ರನ್ನ ವೀಡಿಯೋ ಕ್ಯಾಪ್ಚರ್ ತೊಗೊಂಡೆ. ಹಾಗೆ ನಮ್ಮ ಅಜ್ಜ ಮತ್ತು ನಮ್ಮ ಅಜ್ಜಿ ಎಲ್ಲರೂ ಕೂತ್ಕೊಂಡಿದ್ರು. ನಾವು ಎಲ್ಲ ಟಿಫನ್ ತಿಂದುಬಿಟ್ಟು ಹಾಗೆ ಒಂದು ವೀಡಿಯೋ ಕ್ಯಾಪ್ಚರ್ ತೊಗೊಂಡು ಅಲ್ಲಿಂದ ಮುಂದೆಗಡೆ ಎಲ್ಲರೂ ಟಿಫನ್ ಮಾಡ್ತಾಯಿದ್ರು. ಟಿಫನ್ ಮಾಡಿಕೊಂಡು ಮುಂದೆಗಡೆ ಹೊರಟ್ವಿ ಗೈಸ್. ಹಾಗೆ ತುಂಬ ಬಿಸಿಲಿತ್ತು ಗೈಸ್, ಯಾವ ರೀತಿ ಹೋಗ್ತೀವೋ ಅಂತ ಅಂದ್ಕೊಂಡ್ಬಿಟ್ಟಿದ್ವಿ. ಹಾಗೆ ನೋಡ್ಕೊಂಬಂದ್ರಲ್ಲ ಗೈಸ್ ಯಾವ ರೀತಿ ಎಲ್ಲ ಮಾಡ್ತಾರೆ ನಮ್ಮ ಕಡೆ ಎಂಜಾಯ್ನ ಅಂದ್ಬಿಟ್ಟು. ಹಾಗೆ ನಮ್ಮ ಮಾಮ ಕೂಡ ತುಂಬ ತಮಾಷೆಯಾಗಿ ಮಾಡ್ತಾಯಿದ್ರು. ಅಲ್ಲೆಲ್ಲ ತಿಂಡಿ ತಿನ್ಕೊಂಬಿಟ್ಟು ಅಂದರೆ ಬೆಳಗ್ಗೆನೇ 6 ಗಂಟೆಗೆ ನಾವು ಊರು ಬಿಟ್ಟಿದ್ವಿ. ತಿಂಡಿ ಏನೂ ತಿಂದಿರಲಿಲ್ಲ ಅಂದ್ಬಿಟ್ಟು ಮನೆಯಲ್ಲೇ ಉಪ್ಪಿಟ್ಟೆಲ್ಲ ರೆಡಿ ಮಾಡಿಕೊಂಡು ತೊಗೊಂಬಂದಿದ್ವಿ. ಹಂಗಾಗಿ ಆನ್ ದ ವೇ ಗಾಡಿನ ಸ್ಟಾಪ್ ಮಾಡಿಬಿಟ್ಟು ಅಲ್ಲೇ ತಿಂಡಿ ತಿನ್ಕೊಂಬಿಟ್ಟು ಹಾಗೆ ಹೊರಟ್ವಿ ಗೈಸ್. ನೋಡ್ತಾ ಇರ್ಬೋದು ಹಿಂದೆಗಡೆಯಿಂದ ನಮ್ಮ ಮಾಮ ಮತ್ತು ನಮ್ಮ ಮನೆಯವರು, ನಮ್ಮ ತಮ್ಮ, ನನ್ನ ಮಗಳು ಕೂಡ ಬೈಕಲ್ಲಿ ಬರ್ತಾಯಿದ್ರು. ಅವ್ರು ನೋಡಿ ಯಾವ ರೀತಿ ಟವಲ್ನ ಹೊಚ್ಕೊಂಡಿದ್ದಾರೆ ಅಂತ. ಬಿಸಿಲಾಗಿದೆ ಅಂದ್ಬಿಟ್ಟು ನಮ್ಮ ಮಾಮ ಅವ್ರ ತಮ್ಮನಿಗೆ ಟವಲ್ ಹಿಡ್ದಿದ್ದಾರೆ. ನಮಗೆ ಈ ಥರ ತೋರಿಸ್ತಾ ಇದ್ರು, ಆ ಥರ ಹಿಡ್ಕೊಂಬಿಟ್ಟು ಆಗಲಿ ನೀವೇ ಬರ್ರಪ್ಪ ನೆರಳಲ್ಲಿ ಅಂದ್ಬಿಟ್ಟು ಹಾಗೆ ಅವ್ರನ್ನ ಮಾತಾಡಿಸ್ಕೊಂಡು ಹಾಗೆ ಅವ್ರನ್ನೂ ಕರ್ಕೊಂಡು ಹಾಗೆ ಹೊರಟ್ವಿ. ಇಲ್ಲಿ ಬಂದುಬಿಟ್ಟು ಅಲ್ಲಿ ಬಂದುಬಿಟ್ಟು ತಲುಪಿದ್ವಿ. ನಮ್ಮ ಮೈದನ ಏನೋ ಮಾತಾಡ್ಕೊತ ಹೊರಟಿದ್ವಿ. ಹಾಗೆ ಹಿಂದಗಡೆಯಿಂದ ನಮ್ಮ ಮನೆಯವ್ರು ಬರ್ತಾಯಿದ್ರು. ಇವರು ನಮ್ಮ ಮೈದನ ಅಂದರೆ ನಮ್ಮ ತಂಗಿ ಗಂಡ. ಮುಂದೆಗಡೆ ಹೋಗ್ತಾ ಹೋಗ್ತಾ ಫಸ್ಟ್ ದರ್ಶನ ಆಗಿದ್ದೆ ನಮ್ಮ ಬಾಸ್ದು ಅಂದರೆ ಆಂಜನೇಯಂದು. ಹಾಗೆ ಮುಂದೆಗಡೆ ನಮ್ಮ ತಮ್ಮ ನನ್ನ ಮಗನ್ನ ಎತ್ಕೊಂಡು ಹೋಗ್ತಾಯಿದ್ದ ಗೈಸ್. ಬಿಸಿಲು ಅಂದರೆ ಸಿಕ್ಕಾಪಟ್ಟೆ ಬಿಸಿಲಿತ್ತು ಗೈಸ್, ಕಾಲಲ್ಲಿ ನಡೆಯೋಕ್ಕಾಗ್ತಾಯಿಲ್ಲ, ಅಷ್ಟೊಂದು ಬಿಸಿಲು ಸುಡ್ತಾ ಇತ್ತು. ನೋಡ್ತಾ ಇರ್ಬೋದು, ಇದೇ ತಿಪ್ಪೇಸ್ವಾಮಿಯ ದೇವಸ್ಥಾನ. ನಾನು ಬಂದಿರೋದು ಫಸ್ಟ್ ಟೈಮ್ ಅಲ್ವಾ, ಹಾಗಾಗಿ ನೋಡ್ತಾ ಇದ್ದೆ. ಹಾಗೆ ಎಲ್ಲ ವೀಡಿಯೋ ಕ್ಯಾಪ್ಚರ್ನ ತೊಗೊಂಡೆ. ಇಲ್ಲಿ ಎಂಟ್ರೆನ್ಸಲ್ಲಿ 2 ಆನೆ ಇದ್ದವು, ತುಂಬ ಚೆನ್ನಾಗಿತ್ತು. ಇಲ್ಲೊಂದು ಲೈನ್ ಬರೆದಿದ್ರು ಗೈಸ್, ಮಾಡಿದಷ್ಟು ನೀಡು ಭಿಕ್ಷೆ ಅಂತ. ತುಂಬ ಚೆನ್ನಾಗಿತ್ತು ಸೆಂಟೆನ್ಸ್ ಮಾತ್ರ. ಹಾಗೆ ಅಲ್ಲಿಂದ ಹೋಗ್ತಾ ಇದ್ವಿ. ತುಂಬ ಜನ ಇದ್ದರು ಗೈಸ್. ಅದ್ರ ಬೇರೆ ಮಂಡೇ ಆಗಿರೋದ್ರಿಂದ
ತುಂಬ ಕ್ರೌಡು ಕೂಡ ಇತ್ತು. ಹಾಗೆ ಹೋಗ್ತಾ ಹೋಗ್ತಾ ನಾವು ಹೋಗ್ತಾ ಹೋಗ್ತಾ ತುಂಬ ಜನ ಕಲ್ತ್ಬಿಟ್ರು. ಯಪ್ಪಾ ಎಷ್ಟು ರಶ್ ಇರುತ್ತಲ್ಲ ಅಂತ ಅಂದ್ಕೊಂಡ್ಬಿಟ್ವಿ. ನಾವು ಹೋಗಿ ಹೊರ್ಗಡೆ ಬಂದಮೇಲೆ ರಶ್ ಕಡಿಮೆನೇ ಆಗಿಬಿಡ್ತು. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಹೋಗಿದ್ರೆ ಪೂರ್ತಿ ದೇವ್ರ ದರ್ಶನನ ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತಲ್ಲ ಅಂತ ಅಂದ್ಕೊಂಡ್ವಿ. ಹಾಗೆ ಪರವಾಗಿಲ್ಲ, ಆದರೂ ಕೂಡ ದೇವ್ರ ದರ್ಶನ ಚೆನ್ನಾಗಾಯ್ತು ಅಂದ್ಬಿಟ್ಟು ಒಳಗಡೆ ಹೊರಟ್ವಿ ಗೈಸ್. ಹಾಗೆ ಕ್ಯೂ ಸಿಸ್ಟಮಲ್ಲಿ ಹೋಗ್ಬೇಕಾಗಿತ್ತು. ಏನಕ್ಕಪ್ಪ ಅಂದರೆ ತುಂಬ ಜನ ಇದ್ರು. ಇಲ್ಲೆಲ್ಲ ಪೂಜೆ ಎಲ್ಲ ಮಾಡಿಸ್ತಾ ಇದ್ರು, ಎಲ್ಲ ಏನೋ ಹೋಮ ಕೂಡ ಮಾಡಿಸ್ತಾ ಇದ್ರು. ಹಾಗೆ ನಾವು ಕೂಡ ಹೋಗ್ತಾ ಇದ್ವಿ. ನಮ್ಮ ತಂಗಿ ಮಗನ ನಮ್ಮ ಅಪ್ಪಾಜಿ ತಲೆ ಮೇಲೆ ಅಂದರೆ ಹೆಗಲ ಮೇಲೆ ಕರ್ಕೊಂಡು ಕುಂಡ್ರಿಸ್ಕೊಂಡು ಹೊರಟ್ವಿ. ಇಲ್ಲಿ ಬಂದುಬಿಟ್ಟು ತುಂಬ ನೂಕಾಡ್ತಾ ಇದ್ರು. ಅದರಲ್ಲೇ ಹೇಗೇಗೋ ಮಾಡ್ಕೊಂಡು ಒಣಕೈ ಎಲ್ಲ ಮಾಡಿಸ್ಕೊಂಡು ಹಾಗೆ ಮುಂದೆಗಡೆ ಹೊರಟ್ವಿ. ಇಲ್ಲಿ ಮುಂದೆಗಡೆ ಎಂಟ್ರೆನ್ಸಲ್ಲಿ ಬಾಗಿಲಲ್ಲಿ ಹಾಕಿರೋದು ಚಿನ್ನದಂತೆ ಗೈಸ್. ಇದಕ್ಕೆ 50 ಲಕ್ಷ ಏನೋ ಮುಡ್ತಂತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮಾಡಿಸಿದ್ದಾರೆ ಅಂತ. ಇಲ್ಲೆಲ್ಲ ಯಾರೆಲ್ಲ ಬಂದಿದ್ದೀರಾ, ಯಾರೆಲ್ಲ ಹೋಗಿದ್ದೀರಾ ಅಂತ ಯಾರಾದರೂ ಹೋಗಿರೋರು ಇದ್ದರೆ ಒಂದು ಕಮೆಂಟ್ ಮಾಡಿ ಗೈಸ್, ಇದು ಹೇಗಿತ್ತು ಏನು ಅಂದ್ಬಿಟ್ಟು. ಹಾಗೆ ಅಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ಈ ಕಡೆ ಹೊರಗಡೆ ಬಂದ್ವಿ. ಇಲ್ಲಿ ನಮ್ಮ ಮನೆಯವರೆಲ್ಲರೂ ಫ್ಯಾಮಿಲಿ ಎಲ್ಲ ಬಂದಿತ್ತು. ಇಲ್ಲಿ ಬೆಳ್ಳಿ ರಥ ಕೂಡ ಇದೆ. ಬೆಳ್ಳಿ ರಥದ್ದು ಆಮೇಲೆ ವಿಡಿಯೋ ಮಾಡಿ ತೋರಿಸ್ತೀನಿ ಗೈಸ್. ವಿಡಿಯೋ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ಮುಂದೆಗಡೆ ವಿಡಿಯೋದಲ್ಲಿ ಆ್ಯಡ್ ಮಾಡಿದ್ದೀನಿ, ನೀವೇ ನೋಡ್ಕೊಂಬನ್ನಿ. ಇಲ್ಲಿ ಬಂದ್ಬಿಟ್ಟು ಎಲ್ಲ ನಮ್ಮ ಫ್ಯಾಮಿಲಿಯವರು ಎಲ್ಲರೂ. ಇಲ್ಲಿ ಒಂದು ತಿಪ್ಪೇಸ್ವಾಮಿ ಮೂರ್ತಿ ಇದೆ, ಅಲ್ಲೆಲ್ಲ ನಿಂತ್ಕೊಂಡ್ಬಿಟ್ಟು ಫೋಟೋ ತೆಗೆಸ್ಕೊಂಡು ಹಾಗೆ ಅಲ್ಲಿ ಕೂಡ ದರ್ಶನ ಮಾಡಿಕೊಂಡು ಹೊರಟ್ವಿ. ನಾನು ವಿಡಿಯೋ ಕ್ಯಾಪ್ಚರ್ ಮಾಡ್ತಾಯಿದ್ದೆ. ಇಲ್ಲಿ ನಮ್ಮ ತಂಗಿ ಗಂಡ ಮತ್ತು ನಮ್ಮ ಅಜ್ಜ ಇಬ್ಬರು ನಮ್ಗೆ ಕೂಡ ಒಂದು ಸ್ವಲ್ಪ ಇಡಿ ಅಂತ ಹೇಳ್ತಾಯಿದ್ರು. ಅವ್ರನ್ನೂ ಒಂದು ವಿಡಿಯೋ ಕ್ಯಾಪ್ಚರ್ ತೊಗೊಂಡು ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಫ್ಯಾಮಿಲಿಯವರೆಲ್ಲರೂ ಅಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ತಾ ಇದ್ರು. ನಾನು ಇದೇ ಫಸ್ಟು ಟೈಮು ಈ ಥರ ನೋಡ್ತಾ ಇರೋದು. ಏನಕ್ಕಪ್ಪ ಅಂದರೆ ನಾನು ಬಂದಿಲ್ಲ, ಇದೇ ಫಸ್ಟ್ ಟೈಮ್ ಬಂದಿರೋದು. ಹಾಗೆ ಅಲ್ಲೆಲ್ಲರೂ ಉದ್ದುದ್ದಕ್ಕೆ ನಮಸ್ಕಾರ ಮಾಡ್ತಾಯಿದ್ರು. ಹಾಗೆ ಅದನ್ನೆಲ್ಲ ನೋಡಿಬಿಟ್ಟು ನನಗೂ ಸ್ವಲ್ಪ ಖುಷಿ ಆಯಿತು, ಮನ್ಸಿಗೆ ಒಂದು ಸ್ವಲ್ಪ ಸಮಾಧಾನ ಕೂಡ ಆಯಿತು ಗೈಸ್. ನೋಡ್ತಾ ಇರ್ಬೋದು, ಇದು ಬೆಳ್ಳಿ ರಥ ಅಂತೆ. ಇದನ್ನು ಹೊರಗಡೆ ವರ್ಷಕ್ಕೆ ಒಂದೇ ಸಲ ಅಂತೆ ಹೊರಗಡೆ ತೆಗೆಯೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಗೈಸ್. ನನಗಂದ್ರೂ ಪರ್ಸ್ನಲಿ ಸಿಕ್ಕಾಪಟ್ಟೆ ಇಷ್ಟ ಆಗಿಬಿಡ್ತು ಇದನ್ನು ನೋಡಿ. ಹಾಗೆ ಇಲ್ಲಿ ಬಂದುಬಿಟ್ಟು ಇದು ಬಂದ್ಬಿಟ್ಟು ತಿಪ್ಪೇಸ್ವಾಮಿಯ ಜೀವಂತ ಸಮಾಧಿ ಆಗಿರೋ ದೇವಸ್ಥಾನ ಅಂತೆ ಇದು. ನನಗೂ ಅಷ್ಟಾಗಿ ಗೊತ್ತಿಲ್ಲ, ನಮ್ಮ ತಮ್ಮಂದರು ಮತ್ತು ನಮ್ಮ ತಂಗಿ ಹೇಳಿದ್ರ ಮೇಲೆ ನಿಮಗೂ ಕೂಡ ಹೇಳ್ತಾ ಇದ್ದೀನಿ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ, ಇದು ಹೌದು ಅಲ್ವಾ ಅಂತ. ಹಾಗೆ ನಮ್ಮ ಮನೆಯವರು ನಮ್ಮ ಮಗನ ಎತ್ಕೊಂಡ್ಬಿಟ್ಟು ಹೆಗಲ ಮೇಲೆ ಕೂರಿಸ್ಕೊಂಡು ಹೋಗ್ತಾಯಿದ್ರು. ಹಾಗೆ ಅವ್ರ ಜೊತೆ ಒಂದು ಮಾತಾಡ್ಕೊತ ಹೋಗ್ತಾಯಿದ್ದೆ ಗೈಸ್. ನೋಡ್ತಾ ಇರ್ಬೋದು, ತುಂಬ ಕಾಲು ಸುಡ್ತಾ ಇದೆ ಅಂದ್ಬಿಟ್ಟು ನಾನು ಹೋಗ್ಲಿ ಬರಲ್ಲ ಅಂತ ಹೇಳಿದೆ. ಆದರೆ ನಮ್ಮ ಅಪ್ಪಾಜಿ ಮತ್ತು ನಮ್ಮ ಚಿಕ್ಕಮ್ಮ ಬೈದ್ಬಿಟ್ಟು, ಬಾ ಏನೂ ಆಗೋಲ್ಲ, ದೇವ್ರ ದರ್ಶನ ಮಾಡೋಕ್ಕಂತಲೇ ಬಂದಿದ್ದೀಯಾ, ಇದೊಂದು ದೇವ್ರು ನೋಡದೆ ಹೋಗ್ತೀಯ ಅಂದ್ಬಿಟ್ಟು ಬೈದರು ಗೈಸ್. ಅದಕ್ಕೋಸ್ಕರ ಹೋಗೇ ಬಿಡೋಣ, ದೇವ್ರ ದರ್ಶನ ಮಾಡ್ಕೊಂಬರೋಣ ಅಂದ್ಬಿಟ್ಟು ಹೊರಟೆ ಗೈಸ್ ನಾನು. ಹಾಗೆ ಇಲ್ಲಿ ಕೂಡ ತುಂಬ ಅಂದರೆ ತುಂಬ ರಶ್ ಇತ್ತು. ಹಾಗೆ ಇಲ್ಲಿ ಕ್ಯೂ ಅಲ್ಲೇ ಹೋದ್ವಿ. ಇಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ಬರ್ತಾರೆ ಗೈಸ್. ಇಲ್ಲಿ ನನ್ನ ಮಕ್ಕಳಂತೂ ತುಂಬಾ ತೀಟೆ ಮಾಡ್ತಾಯಿದ್ರು. ಅಲ್ಲೊಂದು ಡಮರುಗ ಇಟ್ಟಿದ್ದಾರೆ, ಅದನ್ನು ಬಡಿತಾ ಅಲ್ಲಿ ಬೈಸ್ಕೊಂಡ್ಬಿಟ್ರು. ಇಲ್ಲಿ ಪೂಜಾರಿಗಳು ವಿಡಿಯೋ ಮಾಡಬೇಡ ಅಂತ ಹೇಳಿದ್ರು. ಹಾಗೆ ಒಂದು ವಿಡಿಯೋ ಕ್ಯಾಪ್ಚರ್ ತೊಗೊಂಡೆ. ಅಲ್ಲೆಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದು ಇಲ್ಲಿ ಹಾಗೆ ಒಂದು ವಿಡಿಯೋ ಕ್ಯಾಪ್ಚರ್ ತೊಗೊಂಡು ಹಾಗೆ ವಿಡಿಯೋ ಮಾಡ್ಕೊತಾ ಇದ್ದೆ. ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ನಮ್ಮ ತಮ್ಮ ಕೂಡ ಬಂದ. ಅವನು ವಿಡಿಯೋದಲ್ಲಿ ಏನಕ್ಕಂತನೂ ಗೊತ್ತಿಲ್ಲ, ವಿಡಿಯೋದಲ್ಲಿ ಬರಬೇಕು ಅಂದರೆ ಅವ್ನಿಗೆ ಆಗಲ್ಲ. ಹಾಗೆ ನಾವೆಲ್ಲರೂ ಸೇರಿಕೊಂಡು ಒಂದು ವಿಡಿಯೋ ಕ್ಯಾಪ್ಚರ್ ತೊಗೊಂಡು ಇಲ್ಲಿ ಬಂದ್ಬಿಟ್ಟು ನಮ್ಮ ತಂಗಿ ಮಗ ಯಾವ ರೀತಿ ನಮಸ್ಕಾರ ಮಾಡ್ತಾಯಿದ್ದಾನೆ ನೋಡಿ ಗೈಸ್. ಹಾಗೆ ಅವನಿಗೆ ಮಾತಾಡಿಸ್ತಾ ಇದ್ದೆ, ಈ ರೀತಿ ನಾವು ನಮಸ್ಕಾರ ಮಾಡೋದು ಅಂತ ಕೇಳ್ತಾ ಇದ್ದೆ. ಅಲ್ಲಿ ಮತ್ತು ನಮ್ಮ ಅಪ್ಪ ಅವರೆಲ್ಲರೂ ಯಾವ ರೀತಿ ನಮಸ್ಕಾರ ಮಾಡೋದು ಏನು ಅಂತ ಹೇಳ್ಕೊಡ್ತಾಯಿದ್ರು. ಹಾಗೆ ಅದನ್ನೊಂದು ವಿಡಿಯೋ ಕ್ಯಾಪ್ಚರ್ ತೊಗೊಂಡು ನಮ್ಮ ಮಾಮ ಅವರೆಲ್ಲರೂ ಬಂದಿತ್ತು. ಹಾಗೆ ಅಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ಇಲ್ಲಿ ಹೊರಗಡೆ ಬಂದೆ. ಇಲ್ಲಿ ನೋಡ್ತಾ ಇರ್ಬೋದು ಗೈಸ್, ಇಲ್ಲಿ ಬಸವಣ್ಣನ ಕೂಡ ಮೂರ್ತಿ ಇದೆ, ಬಸವಣ್ಣನ ಮೂರ್ತಿ. ಹಾಗೆ ಅಲ್ಲೇ ಪಕ್ಕದಲ್ಲಿ ಪಾರ್ಕ್ ಕೂಡ ಇತ್ತು. ಅಲ್ಲಿ ವಿಡಿಯೋ ಮಾಡ್ಕೊಂಬರೋಣ ಹೋಗಿ ಅಂತ ಅಂದ್ಕೊಂಡೆ. ನನ್ನ ಮಕ್ಕಳು ಸಿಕ್ಕಾಪಟ್ಟೆ ತೀಟೆ ಮಾಡ್ತಾಯಿದ್ರು. ಅದ್ರ ಬೇರೆ ಬಿಸಿಲು ಕೂಡ ಜಾಸ್ತಿ ಇತ್ತು ಅಂದ್ಬಿಟ್ಟು ಹೋಗಲಿಲ್ಲ. ಹಾಗೆ ಇಲ್ಲಿ ಹೋಗ್ತಾ ಹಾಗೆ ಅಲ್ಲಿ ಒಂದು ಏನಪ್ಪ ಅಂದರೆ ತಿಪ್ಪೇಸ್ವಾಮಿದು ಜೀವಂತ ಸಮಾಧಿ ಮಾಡಿರೋದು ಇತ್ತಲ್ಲ, ಅದನ್ನು ಕೂಡ ನೋಡ್ಕೊಂಬರೋಣ ಅಂತ ಹೊರಟ್ವಿ. ನನ್ನ ಮಕ್ಕಳೆಲ್ಲ ಅಲ್ಲೆಲ್ಲ ನೋಡ್ಬಾ ಅಂತ ಹೇಳ್ತಾಯಿದ್ರು. ಹಾಗೆ ಅಲ್ಲಿ ಒಂದು ವಿಡಿಯೋ ಕ್ಯಾಪ್ಚರ್ ತೊಗೊಂಡು ನೋಡ್ಕೊಂಬಂದೆ ಗೈಸ್. ಮೀನಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಗೈಸ್ ಮೀನು. ಇದು ಬಂದುಬಿಟ್ಟು ತಿಪ್ಪೇಸ್ವಾಮಿ ಮೂರ್ತಿ ಗೈಸ್, ಯಾವ ರೀತಿ ಇದೆ ನೋಡಿ. ಮುಂದೆಗಡೆ ವಿಡಿಯೋ ಹೇಗಿರುತ್ತೆ ನೀವೇ ನೋಡ್ಕೊಂಬನ್ನಿ.
ನೋಡಿದ್ರಲ್ಲ ಗೈಸ್, ನಮ್ಮ ಮನೆಯವರು ಮತ್ತು ನನ್ನ ಮಕ್ಕಳು ನಮ್ಮ ಅಪ್ಪಂದ್ರು ಯಾವ ರೀತಿ ಎಂಜಾಯ್ ಮಾಡ್ತಾಯಿದ್ರು ಅಂತ. ಆನ್ ದ ವೇ ಹೋಗ್ತಾ ಮತ್ತೆ ಅಲ್ಲೆಲ್ಲ ಸ್ವಲ್ಪ ಪ್ರಸಾದನ ತೊಗೊಂಡಿದ್ರು ಅಂದ್ಬಿಟ್ಟು ಮನೆಯಿಂದ ಎಲ್ಲ ರೇಷನ್ ಎಲ್ಲ ತೊಗೊಂಬಂದಿದ್ರು. ಹಾಗೆ ನಮ್ಮ ಅಪ್ಪಂದ್ರು ಹೋಗ್ತಾ ಅಲ್ಲಿ ಎಲ್ಲ ನೀರು ಎಲ್ಲಿದೆಯೋ ಅಲ್ಲಿ ತರ್ಬಿಟ್ಟು ಹಾಗೆ ಅಡುಗೆ ಮಾಡ್ಕೊಂಡು ಊಟ ಮಾಡೋಣ ಅಂದ್ಬಿಟ್ಟು ಅಲ್ಲಿ ಸ್ಟಾಪ್ ಮಾಡಿದ್ರು ಗೈಸ್. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಹೊರಗಡೆ. ಈ ಥರ ವೆದರಲ್ಲಿ ನನಗೆ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ಗೈಸ್ ಊಟ ಮಾಡಬೇಕು ಅಂದರೆ. ಅಲ್ಲೆಲ್ಲ ಟ್ಯಾಕ್ರಿನ ತರ್ಕೊಂಬಿಟ್ಟು ಅಲ್ಲೇ ಅಡುಗೆ ಮಾಡೋಣ ಅಂದ್ಬಿಟ್ಟು ಅಡುಗೆ ಮಾಡೋಕ್ಕೋಸ್ಕರ ಸ್ಟಾರ್ಟ್ ಮಾಡಿಕೊಂಡ್ರು. ಎಲ್ಲಾದರೂ ಹೊರಗಡೆ ಹೋದರೆ ಈ ಥರ ಹೆಣ್ಮಕ್ಳೆಲ್ಲ ಸೇರ್ಕೊಂಡ್ಬಿಟ್ಟು ಅಡುಗೆ ಮಾಡಿಕೊಂಡು ಊಟ ಮಾಡೋದು ಅಂದರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ನಾನು ಮತ್ತು ನಮ್ಮ ಅಜ್ಜಿ ಟ್ಯಾಕ್ರಿಲಿ ಕೂತ್ಕೊಂಡು ಹಾಗೆ ಮಾತಾಡ್ಕೊಳ್ತಾ ಕೂತ್ಕೊಂಡಿದ್ವಿ. ನಮ್ಮ ಅಜ್ಜಿ ಟ್ಯಾಕ್ರಿನ ಆ ಕಡೆ ತರುತ್ತಾರೆ ಅಂದ್ಬಿಟ್ಟು ಇಳಿ ಅಂತ ಇದ್ದರು. ಹಾಗೆ ಸ್ವಲ್ಪ ಇಳಿದ್ಬಿಟ್ಟು ಹಾಗೆ ಇಲ್ಲೆಲ್ಲ ಕೇಸರಿ ಬಾತಿಗೆ ಅದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ನಾನು ಬಂದುಬಿಟ್ಟು ಅಲ್ಲಿ ಪ್ರಸಾದನ ಏನು ಊಟ ಮಾಡಿರಲಿಲ್ಲ. ನನ್ನ ಮಗ ತುಂಬ ಅಳ್ತಾ ಇದ್ದ ಅಂದ್ಬಿಟ್ಟು ನಮ್ಮ ಚಿಕ್ಕಮ್ಮ ಬಂದುಬಿಟ್ಟು ಅಲ್ಲಿ 7 ಕೊಡ್ತಾಯಿದ್ರು. ಒಬ್ರು ಊಟ ಮಾಡಿದ್ದಾರೆ, ಒಬ್ರು ಊಟ ಮಾಡಿಲ್ಲ. ಮತ್ತು ಗ್ಯಾಸ್ ಆಗಿಬಿಡುತ್ತೆ ಅಂದ್ಬಿಟ್ಟು ಅವರು 7 ಕೊಡ್ತಾಯಿದ್ರು. ನನಗೂ ಕೂಡ 7 ಕೊಟ್ಟರು. ಹಾಗೆ 7 ಕುಡಿದ್ಬಿಟ್ಟು ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಕೇಸರಿ ಬಾತಿಗೆ ಆಲ್ರೆಡಿ ಎಲ್ಲ ಆಯಿತು ಅಂದ್ಬಿಟ್ಟು ರವೆನ ಹಾಕಿ ಕುದಿಸ್ತಾ ಇದ್ರು. ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಗೈಸ್. ನನ್ನ ಬ್ಲಾಗ್ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಇವಾಗಾದರೂ ಹೋಗಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಇಲ್ಲಿ ಬಂದುಬಿಟ್ಟು ಶೇಂಗಾ ಬೀಜನ ಹುರಿತಾ ಇದ್ರು ಚಿತ್ರಾನ್ನಕ್ಕೆ ಅಂದ್ಬಿಟ್ಟು ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಪುಟ್ಟ ಬ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.